ಭಾರತದ ಮ್ಯಾಪ್ನಲ್ಲೇ ಇರುವ ಒಂದು ಜಾಗ. ಆದರೆ ಅಲ್ಲಿಗೆ ಹೋಗಲು ಭಾರತದ ಪ್ರಧಾನಿಗೂ ಅಧಿಕಾರವಿಲ್ಲ, ಇಂಡಿಯನ್ ಮಿಲಿಟರಿಗೂ ಎಂಟ್ರಿ ಇಲ್ಲ. ಅಪ್ಪಿತಪ್ಪಿ ಆ ದ್ವೀಪದ ಮೇಲೆ ಕಾಲಿಟ್ಟರೆ ಮುಂದಿನ 5 ನಿಮಿಷದಲ್ಲಿ ಅವರ ದೇಹವನ್ನು ಬಾಣಗಳಿಂದ ಜರಡಿ ಹಿಡಿಯಲಾಗುತ್ತದೆ. ಹೌದು, ಇದು ಹಾಲಿವುಡ್ ಸಿನಿಮಾದ ಕಥೆಯಲ್ಲ, ನಮ್ಮದೇ ಭಾರತದ ಅಂಡಮಾನ್ ಸಮುದ್ರದಲ್ಲಿರುವ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ನ ಭೀಕರ ವಾಸ್ತವ. 2018ರಲ್ಲಿ ಜಾನ್ ಅಲೆನ್ ಚೌ ಎಂಬ ಅಮೆರಿಕನ್ ಪ್ರಜೆ ಈ ದ್ವೀಪದ ಜನರನ್ನು ಬದಲಾಯಿಸುತ್ತೇನೆ ಎಂದು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಅದಕ್ಕೂ ಮೊದಲು 2006ರಲ್ಲಿ ದಾರಿ ತಪ್ಪಿ ಅಲ್ಲಿಗೆ ಹೋದ ಇಬ್ಬರು ಮೀನುಗಾರರ ಕತ್ತು ಸೀಳಿ ಅವರ ದೇಹವನ್ನು ಕಡಲು ತೀರದಲ್ಲಿ ನೇತು ಹಾಕಲಾಗಿತ್ತು. ಇಂದಿನ 5G ಮತ್ತು AI ಯುಗದಲ್ಲೂ ಬಟ್ಟೆ ಕೂಡ ಹಾಕಿಕೊಳ್ಳದೆ ಬಾಣಗಳನ್ನು ಹಿಡಿದುಕೊಂಡು ಬದುಕುತ್ತಿರುವ ಈ ನಿಗೂಢ ಮನುಷ್ಯರು ಯಾರು? ಹೊರಗಿನ ಪ್ರಪಂಚದವರನ್ನು ಕಂಡರೆ ಅವರ ಅಷ್ಟೊಂದು ಕ್ರೂರವಾಗಿ ಕೊಲ್ಲುವುದೇಕೆ? 60,000 ವರ್ಷಗಳಿಂದ ಆ ದ್ವೀಪದಲ್ಲಿ ಅಡಗಿರುವ ಆ ಬಹುದೊಡ್ಡ ರಹಸ್ಯವಾದರೂ ಏನು? ಬನ್ನಿ, ಇವತ್ತು ಆ ಯಮಪುರಿಯ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತೀನಿ. ಅಂಡಮಾನ್ನ ರಾಜಧಾನಿ ಪೋರ್ಟ್ ಬ್ಲೇರ್ನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಈ ದ್ವೀಪದ ಹೆಸರು ನಾರ್ತ್ ಸೆಂಟಿನಲ್. ಇಲ್ಲಿ ವಾಸಿಸುವ ಜನರನ್ನು ಸೆಂಟಿನೆಲೀಸ್ ಎಂದು ಕರೆಯುತ್ತಾರೆ. ಇವರು ಭೂಮಿಯ ಮೇಲಿರುವ ಕೊನೆಯ ಅನ್ಕಾಂಟ್ಯಾಕ್ಟೆಡ್ ಟ್ರೈಬ್, ಅಂದರೆ ಹೊರಗಿನ ಪ್ರಪಂಚದ ಜೊತೆಗೆ ಯಾವುದೇ ಸಂಬಂಧವಿಲ್ಲದ ಜಗತ್ತಿನ ಏಕೈಕ ಜನಾಂಗ. ಅವರಿಗೆ ಇಂಟರ್ನೆಟ್ ಗೊತ್ತಿಲ್ಲ, ಹಣ ಗೊತ್ತಿಲ್ಲ, ಆಧುನಿಕ ಪ್ರಪಂಚದ ಯಾವ ಭಾಷೆಯೂ ಗೊತ್ತಿಲ್ಲ. ಭಾರತ ಸರ್ಕಾರ ಈ ದ್ವೀಪದ ಸುತ್ತ 5 ಕಿಲೋಮೀಟರ್ ವ್ಯಾಪ್ತಿಯನ್ನು ನೋ ಗೋ ಝೋನ್ ಎಂದು ಡಿಕ್ಲೇರ್ ಮಾಡಿದೆ. ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಈ ದ್ವೀಪದ ಸುತ್ತ 24 ಗಂಟೆಯೂ ಹೈ ಅಲರ್ಟ್ ಕಾವಲು ಕಾಯುತ್ತವೆ. ಅದು ಸೆಂಟಿನಲ್ ಜನರಿಂದ ನಮ್ಮನ್ನು ಕಾಪಾಡಲು ಅಲ್ಲ, ಬದಲಾಗಿ ನಮ್ಮಿಂದ ಆ ಜನರನ್ನು ಕಾಪಾಡಲು. ಆದರೆ ಈ ಸೆಂಟಿನಲ್ ಜನರು ಹೊರಗಿನವರನ್ನು ಕಂಡ ತಕ್ಷಣ ಕೊಲ್ಲುವಷ್ಟು ರಕ್ತಪಾಪಿಸುವಾಗಲು ಕಾರಣ ಯಾರು ಗೊತ್ತಾ? ಬ್ರಿಟಿಷರು. ಹೌದು, 1880ರಲ್ಲಿ ಮೌರಿಸ್ ವಿಡಾಲ್ ಪೋರ್ಟ್ ಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ದ್ವೀಪಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದ. ಅಲ್ಲಿನ ಕಾಡಿನಲ್ಲಿ ಒಡಗಿದ್ದ ಒಬ್ಬ ವಿರುದ್ಧ ಆತನ ಹೆಂಡತಿ ಮತ್ತು 4 ಮುಗ್ಧ ಮಕ್ಕಳನ್ನು ಬಲವಂತವಾಗಿ ಕಿಡ್ನಾಪ್ ಮಾಡಿ ಪೋರ್ಟ್ ಬ್ಲೇರ್ಗೆ ಎಳೆದುಕೊಂಡು ಬಂದಿದ್ದ. ಆದರೆ ಹೊರಗಿನ ಪ್ರಪಂಚದ ಕಾಯಿಲೆಗಳನ್ನು ತಡೆದುಕೊಳ್ಳುವ ಶಕ್ತಿ ಆ ಕಾಡು ಜನರ ದೇಹಕ್ಕಿರಲಿಲ್ಲ. ಕೇವಲ 2 ದಿನಗಳಲ್ಲಿ ಆ ವೃದ್ಧ ದಂಪತಿಗಳು ನರಳಿ ಪ್ರಾಣ ಬಿಟ್ಟರು. ಆ 4 ಮಕ್ಕಳಿಗೂ ಕಾಯಿಲೆ ಹರಡಿದಾಗ ಭಯಗೊಂಡು ಬ್ರಿಟಿಷ್ ಅಧಿಕಾರಿ ಆ ಮಕ್ಕಳನ್ನು ವಾಪಸ್ ಅದೇ ದ್ವೀಪದಲ್ಲಿ ಬಿಸಾಕಿ ಬಂದ. ಆ ಘಟನೆ ಸೆಂಟಿನಲ್ ಜನರ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಸೇಡಿನ ಬೆಂಕಿಯನ್ನು ಹೊತ್ತಿಸಿತ್ತು. ಹೊರಗಿನ ಪ್ರಪಂಚದಿಂದ ಬರುವವರು ನಮಗೆ ಕೇವಲ ಸಾವು ಮತ್ತು ರೋಗಗಳನ್ನು ಮಾತ್ರ ತರುತ್ತಾರೆ ಎಂದು ಅವರು ಒಂದೇ ನಿರ್ಧರಿಸಿದರು. ಅಂದಿನಿಂದ ಇಂದಿನವರೆಗೂ ತಮ್ಮ ಭೂಮಿಯ ಕಡೆ ಬರುವ ಪ್ರತಿಯೊಂದು ದೋಣಿಯನ್ನು ಅವರು ಶತ್ರು ಎಂದೇ ಭಾವಿಸಿ ಬಾಣಗಳಿಂದ ಬೇಟೆಯಾಡುತ್ತಾರೆ. ಭಾರತ ಸರ್ಕಾರ ಕೇವಲ ಒಂದೇ 1 ಗಂಟೆಯಲ್ಲಿ ಮಿಲಿಟರಿ ಕಳುಹಿಸಿ ಆ ಇಡೀ ದ್ವೀಪವನ್ನು ವಶಪಡಿಸಿಕೊಳ್ಳಬಹುದು. ಆದರೆ ಭಾರತ ಹಾಗೆ ಮಾಡುವುದಿಲ್ಲ. ಕಾರಣ, ಭಾರತದ ಐಸ್ ಆನ್ ಹ್ಯಾಂಡ್ಸ್ ಆಫ್ ಪಾಲಿಸಿ, ಅಂದರೆ ದೂರದಿಂದಲೇ ಕಣ್ಣಿಡಬೇಕು, ಅಂದರೆ ಅವರನ್ನು ಮುಟ್ಟಬಾರದು. ನಿಮಗೆ ಗೊತ್ತಿರಲಿ, 2004ರಲ್ಲಿ ಭೀಕರ ಸುನಾಮಿ ಬಂದು ಲಕ್ಷಾಂತರ ಜನ ಸತ್ತಾಗ ಈ ದ್ವೀಪವು ಮುಳುಗಿರಬಹುದು ಎಂದು ಭಾರತೀಯ ಹೆಲಿಕಾಪ್ಟರ್ಗಳು ಅಲ್ಲಿಗೆ ಹೋದವು. ಆದರೆ ಆ ಕಾಡು ಜನರ ಪ್ರಕೃತಿಯ ವಿಕೋಪವನ್ನು ಎದುರಿಸಿ ಬದುಕಿ ಉಳಿದಿದ್ದರು ಮತ್ತು ಹೆಲಿಕಾಪ್ಟರ್ನ ಮೇಲೆಯೇ ಬಾಣದ ಮಳೆಗೆರೆದರು. ನಾವು ಅವರಿಗೆ ಆಧುನಿಕತೆ ಕಲಿಸಲು ಹೋದರೆ ನಮ್ಮ ದೇಹದಲ್ಲಿರುವ ಸಣ್ಣ ಶೀತ ಅಥವಾ ಜ್ವರದ ವೈರಸ್ಗಳು ಅವರಿಗೆ ತಗುಲಿದರೂ ಇಡೀ ಜನಾಂಗವೇ 3 ದಿನದಲ್ಲಿ ಸರ್ವನಾಶವಾಗುತ್ತದೆ. ಹೀಗಾಗಿಯೇ ಭಾರತ ಅವರ ಪರಮಾಧಿಕಾರವನ್ನು ಗೌರವಿಸಿ ಅವರನ್ನು ಅವರ ಪಾಡಿಗೆ ಬಿಟ್ಟಿದೆ. ತಮ್ಮ ನೆಲದ ರಕ್ಷಣೆಗಾಗಿ ಹೊರಗಿನ ಇಡೀ ಪ್ರಪಂಚದ ವಿರುದ್ಧವೇ ಯುದ್ಧ ಸಾರಿರುವ ಈ ಸೆಂಟಿನಲ್ ಜನರನ್ನು ಆಧುನಿಕ ಜಗತ್ತಿಗೆ ತರಬೇಕಾ, ಅಥವಾ ಅವರ ಪ್ರಕೃತಿಯ ಮಾಡೆಲಲ್ಲಿ ಹೇಗೆ ಬದುಕುತ್ತಿದ್ದಾರೋ ಹಾಗೆಯೇ ಬಿಡಬೇಕಾ? ಅಮೆರಿಕನನ್ನು ಕೊಂದರೂ ಅವರ ಮೇಲೆ ಯಾವುದೇ ಕೇಸ್ ಹಾಕದ ಭಾರತ ಸರ್ಕಾರದ ಈ ನಿರ್ಧಾರ ಸರಿ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ರೋಚಕ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.